ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡುವಂತಹ ಸ್ಥಳ ಬೆಂಗಳೂರಿನಿಂದ ಸರಿಸುಮಾರು 70 ಕಿಲೋಮೀಟರ್ ದೂರವಿರುವ ಕೋಲಾರದ ಅಂತರಗಂಗೆ ದೇವಸ್ಥಾನ. ಇಲ್ಲಿಗೆ ನಾವು ಬೆಂಗಳೂರಿನಿಂದ ಮುಂಜಾನೆ 4 ಗಂಟೆಗೆ ಹೊರಟಿದ್ವಿ. ಮೊದಲು ನಾವು ಹೋಗ್ಬೇಕಂತ ಅನ್ಕೊಂಡಿದ್ದು ಮಾತ್ರ ಕೋಲಾರದ ಕೋಲಾರಮ್ಮ ದೇವಸ್ಥಾನಕ್ಕೆ. ಆದ್ರೆ ನಾವು ಈ ದೇವಸ್ಥಾನದ ಹತ್ತಿರ ಬೆಳಗ್ಗೆ 6 ಗಂಟೆಗೆ ತಲುಪಿದ್ದೆವು. ಅಂದ ಹಾಗೆ ಕೋಲಾರಮ್ಮ ದೇವಸ್ಥಾನ ಓಪನ್ ಆಗುವುದು 7 ಗಂಟೆಗೆ. ಹಾಗಾಗಿ ನಾವು ಇಲ್ಲಿಂದ 5 ಕಿಲೋಮೀಟರ್ ದೂರ ಇರುವ ಅಂತರಗಂಗೆ ಕಡೆ ಹೋದ್ವಿ. ಅಂತರಗಂಗೆ ಬೆಟ್ಟದ ಪ್ರವೇಶ ದ್ವಾರದಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆ ಇದೆ. ಬನ್ನಿ ಸ್ನೇಹಿತರೆ, ನಾವೀಗ ಬೆಟ್ಟದ ಮೇಲೆ ಇರುವ ಅಂತರಗಂಗೆ ದೇವಸ್ಥಾನದ ಕಡೆ ಹೋಗೋಣ. ಬೆಟ್ಟದ ಮೇಲೆ ಹೋಗ್ತಾರೆ ನಿಮಗೆ ನಿಮ್ಮ ಎಡಭಾಗದಲ್ಲಿ ಟ್ರೆಕ್ಕಿಂಗ್ ಹೋಗುವ ದಾರಿ ಇದೆ. ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ನುವರು ಆನ್ಲೈನ್ ನಲ್ಲಿ ಬುಕಿಂಗ್ ಮಾಡಬೇಕಾಗ್ತದೆ. ಪರ್ವತದಲ್ಲಿ ನೀವು ಸಾಕಷ್ಟು ಕೋತಿಗಳನ್ನ ಕೂಡ ಕಾಣಬಹುದು. ಹಾಗಾಗಿ ಇಲ್ಲಿಗೆ ಭೇಟಿ ನೀಡುವವರು ಕೋತಿಗಳ ಕಾಟದಿಂದ ಸ್ವಲ್ಪ ಜಾಗರೂಕರಾಗಿ. ಬೆಟ್ಟದ ಮೇಲೆ ಹೋಗ್ತಾನೆ ಈ ಸ್ಥಳದ ವಿಶೇಷತೆಗಳನ್ನ ತಿಳಿಯೋಣ. ಶತಶೃಂಗ ಪರ್ವತ ಎಂದು ಕರೆಯಲಾಗುವ ಬೆಟ್ಟ ಶ್ರೇಣಿಯೇ ಅಂತರಗಂಗೆ. ಅಂತರಗಂಗೆ ಹೆಸರೇ ಹೇಳುವಂತೆ ಅಂತರ್ಮುಖಿಯಾದ ಗಂಗೆ ಹರಿವ ಕ್ಷೇತ್ರ. ಭಗೀರಥನ ತಪಸ್ಸಿನ ಫಲವಾಗಿ ಸುರಲೋಕದಿಂದ ಭೂಲೋಕಕ್ಕೆ ಬಂದು ಶಿವನ ಜಡೆಯಿಂದ ಮರುಹುಟ್ಟು ಪಡೆಯುವ ಹರಿವ ಸಾಕ್ಷಾತ್ ಗಂಗಾ ಮಾತೆ. ಅಚ್ಚರಿ ಎಂದರೆ ಎತ್ತರದ ಬೆಟ್ಟದ ಮೇಲೆ ದೇವಾಲಯದ ಪಕ್ಕದಲ್ಲಿ ಕಟ್ಟಲಾಗಿರುವ ಮಂಟಪದಲ್ಲಿ ಬಸವಣ್ಣನ ಬಾಯಿಯಿಂದ ವರ್ಷದ 365 ದಿನದ ಎಲ್ಲಾ ಸಮಯದಲ್ಲೂ ಸಿಹಿ ನೀರು ನಿರಂತರವಾಗಿ ಹರಿಯುತ್ತಿರುತ್ತದೆ. ಬರಗಾಲವಿರಲಿ ಕ್ಷಾಮವಿರಲಿ ಕಳೆದ 40 ವರ್ಷದಿಂದ ಒಂದು ದಿನವೂ ಇಲ್ಲಿ ನೀರು ನಿಂತಿದ್ದನ್ನು ನಾವು ಕಂಡಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಮತ್ತೊಂದು ವಿಶೇಷತೆ ಏನಂದ್ರೆ ಈ ನಂದಿಯ ಬಾಯಿಯಿಂದ ಬರುವ ಜಲದ ಜಲಮೂಲ ಎಲ್ಲಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ನೆರೆಹೊರೆ ಊರುಗಳಲ್ಲಿ ಕುಡಿಯುವ ನೀರಿನ ಕೊರತೆಯಿಂದ ಸ್ಥಳೀಯರು ದಿನವೂ 100 ಮೆಟ್ಟಿಲೇರಿ ಬಂದು ಕ್ಯಾನ್ಗಳಲ್ಲಿ ಕೊಡಗಳಲ್ಲಿ ನೀರು ತುಂಬಿಸಿಕೊಂಡು ಮನೆಗೆ ಹೋಗ್ತಾರೆ. ಬೆಟ್ಟದ ಮೇಲೆ ಪುರಾತನವಾದ ಕಾಶಿ ದೇವರ ಸನ್ನಿಧಿ ಇದೆ. ಬೆಳಗ್ಗೆ ನಾವು ತುಂಬಾನೇ ಬೇಗ ಹೋಗಿದ್ರಿಂದ ದೇವಸ್ಥಾನದ ಬಾಗಿಲು ಮುಚ್ಚಿದ್ರಿಂದ ದೇವರ ದರ್ಶನ ಮಾಡೋದಕ್ಕೆ ಸಾಧ್ಯವಾಗಿರ್ಲಿಲ್ಲ.
ಇಲ್ಲಿಂದ ನಾವು ಹಿಂತಿರುಗುವಾಗ ಪಕ್ಕದಲ್ಲಿ ಬೆಟ್ಟದ ಮೇಲೆ ವೀಕ್ಷಣಾ ಗೋಪುರ ಕೂಡ ಇದೆ. ಇಲ್ಲಿ ನಿಂತು ಸುತ್ತಲ ಪ್ರದೇಶ ಕಾಡಿನ ಸೌಂದರ್ಯವನ್ನ ವೀಕ್ಷಿಸಬಹುದು. ನಾವಿಲ್ಲಿಂದ ಕೋಲಾರದ ಕೋಲಾರಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.